ನರೇಗಾ ಕಾಮಗಾರಿಗೆ ಲಂಚ ಆರೋಪ. ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ನರೇಗಾ ಕಾಮಗಾರಿಗಳಲ್ಲಿ ಎನ್ಎಂಆರ್ ತೆಗೆಯಲು ಡೇಟಾ ಆಪರೇಟರ್ ಫೋನ್ಪೇ ಮೂಲಕ ಲಂಚ ಪಡೆದು ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುತ್ತಿರುವ ಆರೋಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕೇಳಿಬಂದಿದೆ. ಶ್ರೀನಿವಾಸಪುರ ತಾಲೂಕಿನ ಕೂರಿಗೆಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಡೇಟಾ ಆಪರೇಟರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಸುಧಾಕರ್ ನರೇಗಾ ಕಾಮಗಾರಿ ಎನ್ಎಂಆರ್ ತೆಗೆಯಲು ಕೊತ್ತೂರು ಗ್ರಾಮದ ವಿಶ್ವನಾಥ್ ಎಂಬುವರಿಗೆ ಫೋನ್ಪೇ ಮೂಲಕ ಹಣ ಪಡೆದಿರುವ ಆರೋಪ ಮಾಡುತ್ತಿದ್ದಾರೆ. ನರೇಗಾ ಕಾಮಗಾರಿ ಎನ್ಎಂಆರ್ ತೆಗೆಯಲು ಹಣ ಕೊಡಲಿಲ್ಲವೆಂದರೆ ಎನ್ಎಂಆರ್ ತೆಗೆಯುವುದಿಲ್ಲ ಹಾಗೂ ಅವರಿಗೆ ಇಷ್ಟ ಬಂದಾಗ ತೆಗೆಯುತ್ತಾರೆ. ಫೋನ್ಪೇ ಮೂಲಕ ಮುಂಚಿತವಾಗಿ ಹಣ ನೀಡಿದರೆ ಮಾತ್ರ ತೆಗೆಯುತ್ತಾರೆ. ಫೋನ್ಪೇ ಮೂಲಕ ಹಣ ನೀಡಿರುವ ಸಂಪೂರ್ಣ ಹಿಸ್ಟರಿ ನನ್ನ ಬಳಿ ಇದೆ. ಪಿಡಿಒ ಸಹ ಸ್ಪಂದನೆ ನೀಡುವುದಿಲ್ಲವೆಂದು ವಿಶ್ವನಾಥ್ ಆರೋಪಿಸಿದ್ದಾರೆ. ಇನ್ನು ಈ ವಿಚಾರವಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಸುಧಾಕರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ನಮಸ್ಕಾರ. ನಮ್ಮದು ಏಕೊತ್ತೂರು ಗ್ರಾಮ ಕುರಿಯಾಪುರ ಗ್ರಾಮ ಪಂಚಾಯತ್ ಶ್ರೀನಿವಾಸಪುರ ತಾಲೂಕು. ಏನಂದರೆ ಇದು ವಿಶೇಷ ನ್ಯೂಸ್ ಬಗ್ಗೆ ನಮ್ಮ ಕುರಿಯಾಪುರ ಗ್ರಾಮ ಪಂಚಾಯತಿಯಲ್ಲಿ ತುಂಬ ಇದು ನಡೀತಾ ಇದೆ. ನಮಗೆ ಏನೇ ಎನ್ಎಂಆರ್ ತೆಗೆದು ಅಂದರೆ ವರ್ಕ್ ಕೊಡಿ ಅಂದರೆ ತುಂಬ ಅವ್ರಿಗೆ ನಮಗೆ ಅನಾನುಕೂಲ ಮಾಡ್ತಾಯಿದ್ದಾರೆ. ಮೇಯ್ನು DO ಸುಧಾಕರ್ ಅವರು ಇದಕ್ಕೆ ಮುಖ್ಯ ಕಾರಣವಾಗಿರ್ತಾರೆ. ಅವರು ಎನ್ಎಂಆರ್ ತೆಗೀರಿ ಅಂತ ಹೇಳಿದ್ರೆ ನಮಗೆ ಅಮೌಂಟ್ ಕೊಟ್ಟರೆ ಆಗ್ತೀವಿ, ಇಲ್ಲ ಅಂದರೆ ಹಾಕೋದಿಲ್ಲ ಅಂತ ಹೇಳ್ತಾರೆ. ಮತ್ತು PDO ಅವರು ನಮ್ಮ ಇಷ್ಟ, ಅಮೌಂಟ್ ಕೊಟ್ಟರೆ ಆಗ್ತಾವೆ, ಇಲ್ಲ ಅಂದರೆ ಹಾಕೋದಿಲ್ಲ ಅಂತಂದರೆ ಮೇಯ್ನು ನಮ್ಮ ಹತ್ರ ಎಲ್ಲ ಹಿಸ್ಟ್ರಿ ಎಲ್ಲ ಇದೆ. ಫೋನ್ಪೇ ಸುಧಾಕರ್ ಅವರು ಮುಂಚಿತವಾಗಿ ಅಮೌಂಟ್ ಹಾಕ್ಸ್ಕೊಳ್ತಾರೆ. ಇಲ್ಲ ಅಂದರೆ ಹಾಕಲಿಲ್ಲ ಅಂದರೆ ಎನ್ಎಂಆರ್ ತೆಗೆಯೋದಿಲ್ಲ, ನಾಳೆ ಬಾ, ಇಲ್ಲ ಅಂದರೆ 10 ದಿನ ಬಿಟ್ಕೊಂಡು ಬಾ ಅಂತ ಹೇಳ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಬೇಕು. ನೀವು ನ್ಯೂಸ್ ಅದಕ್ಕೋಸ್ಕರ ಇಒ ಮೇಡಮ್ ಕೂಡ ಅದು ತಲುಪಿದ್ದೀವಿ, ಲೆಟರ್ ಕೂಡ ಹಾಕಿದ್ದೀವಿ. ಅದು ಕೂಡ ಇಒ ಮೇಡಮ್ ಹೇಳಿದ್ರು ಕೂಡ ಅವರು ಮತ್ತೆ ಎನ್ಎಂಆರ್ ತೆಗೆದಂತೆ ಕೂಡ ಅದು ಇಟ್ಸ್ಕೊಳ್ತಾ ಇಲ್ಲ ಅವ್ರು ಯಾರು. ಅದಕ್ಕೋಸ್ಕರ ಇನ್ನೊಂದು ಅಮೌಂಟು ಪಂಚಾಯತಿಯಲ್ಲಿ ಎಷ್ಟು ಅಮೌಂಟ್ ಬಿತ್ತಾ ಇದೆ ಎಲ್ಲ ನಾವು ಗೊತ್ತು ನಮಗೆಲ್ಲ. ಆದರೆ ನಮ್ಮ ಊರಲ್ಲಿ ಚರಂಡಿಗಳಲ್ಲೇ ಹಂಗೆ ಬಿದ್ದಿದೆ. ಅದ್ರ ಬಗ್ಗೆ ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ. ಆದರೂ PDO ಸಹ 1 ಮಂತ್ ಆಯಿತು ನಾವು ಅದ್ರ ಬಗ್ಗೆ ಹೇಳ್ಬಿಟ್ಟು, ಅದಕ್ಕೆ ಕೂಡ ಅವರು ಏನು ಸ್ಪಂದನೆ ಮಾಡಲಿಲ್ಲ. ಏನು ಸಹ ಈ ಥರ ಅಂದರೆ ನಮ್ಮ ಮೇಲೆ ನಮ್ಮ ಇಷ್ಟ, ನಾವು ಯಾವಾಗ ತೆಗೋದು ಅಂತ ಹೇಳ್ತಾರೆ. ದಯವಿಟ್ಟು ಇದ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು. PDO ಅವರನ್ನು ಮತ್ತು ಸುಧಾಕರ್ DO ಅವರನ್ನು ಅವ್ರ ಮೇಲೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಕೋರ್ತಾ ಇದ್ದೀವಿ ಸರ್. ವಿಶೇಷವಾಗಿ ನಮ್ಮ SC ಕ್ಯಾಟಗರಿ ಅವರು ಹೋದರೆ PDO ಅವರು ಸ್ಪಂದನೆಯನ್ನು ಮಾಡೋದಿಲ್ಲ. ಸುಧಾಕರ್ ಅವರು ಅಷ್ಟೇ ಹೀನಾಯವಾಗಿ ನೋಡ್ತಾರೆ. ನಮ್ಮ ಎಷ್ಟು ಹೋದರೆ ಹೀನಾಯವಾಗಿ ನೋಡ್ತಾರೆ, ನಾಳೆ ಬಾ ಅಂತ ಹೇಳ್ತಾ ಇರ್ತಾರೆ. ದಯವಿಟ್ಟು ಅದು ಮುಗಿಬೇಕು, ಅದು ಅದಕ್ಕೆ ಸ್ಟಾಪ್ ಮಾಡಬೇಕು. ದಯವಿಟ್ಟು SC ಅವ್ರಿಗೆ ಸ್ಪಂದನೆ ಮಾಡಬೇಕು ಅಂತ ನಾವು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ನಮ್ಗೆ ತಿಳಿಸಿದೆ ಸರ್.